ಒಂದು ಗೋಲ್ಡ್ ಸುರೇಶ್ ನಿಮ್ಮ ಮಾವ ಮದುವೆ ಖರ್ಚು ನಾನೇ ನೋಡ್ಕೊತೀರಿ ಹಾಗೆ ಹೀಗೆ ಹೇಳಿದ್ರು. ನಿಮ್ಮ ಮಾವಾಗ ಹೊರಗೆ ಬಂದ್ಮೇಲೆ ಏನು ಯಾವಾಗಪ್ಪ ಮತ್ತು ಮದುವೆ ಖರ್ಚು ಏನು ಕೇಳಿದ್ರ? ಇಲ್ಲ, ನೀ ಬೆಳಗ್ಗೆ ಫೋನ್ ಹಚ್ಚಿದ್ದ, ಒಂದು ಕಾರ್ಯಕ್ರಮ ಐತಂತ ಹೋಗಿ ಭೇಟಿ ಹಾಕಿನಿ. ನಾಳೆ ನಾಡ್ದು ಹೋಗಿ ಭೇಟಿ ಹಾಕಿ. ಇನ್ನೂ ಭೇಟಿ ಆಗಿಲ್ಲ. ಒಂದು ಮೊನ್ನೆ ಹೊರಗೆ ಬಂದಾಗ ಅಷ್ಟೇ ಭೇಟಿ ಆಗಿದ್ವಿ, ಮತ್ತು ಇನ್ನೂ ಒಳ್ಳೆ ಭೇಟಿ ಆಗಿದ್ರು. ಮಾತಾಡ್ಬೇಕು. ಈ ಎರಡು ಏನು ನಿಮ್ಮ ಕಪ್ಪಲ್ ಇದಾವಲ್ಲ, ಎರಡು ರೆಕ್ಕೆಗಳು, ನಿಮ್ಮ ಲೈಫಲ್ಲಿ ಆ ರೆಕ್ಕೆಗಳು ಯಾರ್ಯಾರು? ಈಗ ನಿಮ್ಮ ಕಪ್ಪಲ್ ಎರಡು ರೆಕ್ಕೆಗಳಿದಾವಲ್ಲ, ಆ ರೆಕ್ಕೆಗಳು ನಿಮ್ಮ ಲೈಫಲ್ಲಿ ಯಾರು ಅಂತ? ನಿಮ್ಮ ತಾಯಿನೋ ತಂದೆ? ಅವಪ್ಪ ರೀ. ಅವಪ್ಪ. ಆ ಎರಡೂ ರೆಕ್ಕೆಗಳು ನಿಮ್ಮವ್ವ ಅಪ್ಪ. ಇನ್ನೊಂದು ಏನಂತಂದ್ರೆ, ನಿಮ್ಮ ಮದುವೆ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ, ಯಾವಾಗ ಮದುವೆ ಆಗುತ್ತೆ ಅಂತ. ಒಂದು ಯಾವುದೇ ಒಬ್ಬ ವ್ಯಕ್ತಿ ಅಂತಂದ್ರು ತನ್ನ ಹುಡುಗಿ ಹೀಗಿರಬೇಕು ಅನ್ನುವಂಥದ್ದು ಒಂದು ಆಸೆ ಇರುತ್ತೆ. ನಿಮ್ಮ ಮದುವೆ ಆಗೋದು ಎಲ್ಲದೂ ಆಗಲೇಬೇಕು, ತಂದೆ ತಾಯಿ ನೋಡ್ದಲ್ಲಿ ಆಗೋದು, ಅದು ಇಷ್ಟಪಟ್ಟಲ್ಲಿ ಆಗೋದು ಸಹಜ. ಆದರೆ ನಿಮಗೆ ನನ್ನ ಹೆಂಡತಿ ಆಗೋಳು ಹಿಂಗೆ ಇರಬೇಕು, ನನ್ನ ಸಹಪಾಠಿ ಆಗೋಳು ಹಿಂಗೆ ಇರಬೇಕು ಅನ್ನೋಂಥ ಆಸೆ ಇರುತ್ತೆ. ಅದನ್ನ ಒಂಚೂರು ನಿಮ್ಮ ಹುಡುಗಿ ಹೆಂಗಿರಬೇಕು ಅಂತ ಹಾಡು ಮುಖಾಂತರ ಹಾಡು ಮುಖಾಂತರ ಹೇಳಿ. ಹಂಗೇನಿಲ್ಲ, ಮದುವೆಗೆಲ್ಲ ನಿಮಗೆ ಹುಡುಗಿನ ಹೆಂಗಿರ್ಬೇಕಂತ ಒಂದು ಹಾಡು ಮುಖಾಂತರ. ಧನ್ಯವಾದಗಳು. ಈ ಜಗ್ ಮುಂದೆ ನಾವು ಎಲ್ಲರೂ ಒಮ್ಮಕ್ಲೆ ಕೇಳೋಣ ಅಂತ ಅನ್ಕೊಂಡ್ರೆ ಒಂದು ಗೋಲ್ಡ್ ಸುರೇಶ್ ನಿಮ್ಮ ಮಾವ ಮದುವೆ ಖರ್ಚು ನಾನೇ ನೋಡ್ಕೊತೀರಿ ಹಾಗೆ ಹೀಗೆ ಹೇಳಿದ್ರು. ನಿಮ್ಮ ಮಾವಾಗ ಹೊರಗೆ ಬಂದ್ಮೇಲೆ ಏನು ಯಾವಾಗಪ್ಪ ಮತ್ತು ಮದುವೆ ಖರ್ಚು ಏನು ಕೇಳಿದ್ರ? ಇಲ್ಲ, ನೀ ಬೆಳಗ್ಗೆ ಫೋನ್ ಹಚ್ಚಿದ್ದ, ಒಂದು ಕಾರ್ಯಕ್ರಮ ಐತಂತ ಹೋಗಿ ಭೇಟಿ ಹಾಕಿನಿ. ನಾಳೆ ನಾಡ್ದು ಹೋಗಿ ಭೇಟಿ ಹಾಕಿ. ಇನ್ನೂ ಭೇಟಿ ಆಗಿಲ್ಲ. ಒಂದು ಮೊನ್ನೆ ಹೊರಗೆ ಬಂದಾಗ ಅಷ್ಟೇ ಭೇಟಿ ಆಗಿದ್ವಿ, ಮತ್ತು ಇನ್ನೂ ಒಳ್ಳೆ ಭೇಟಿ ಆಗಿದ್ರು. ಮಾತಾಡ್ಬೇಕು. ಈ ಎರಡು ಏನು ನಿಮ್ಮ ಕಪ್ಪಲ್ ಇದಾವಲ್ಲ, ಎರಡು ರೆಕ್ಕೆಗಳು, ನಿಮ್ಮ ಲೈಫಲ್ಲಿ ಆ ರೆಕ್ಕೆಗಳು ಯಾರ್ಯಾರು? ಈಗ ನಿಮ್ಮ ಕಪ್ಪಲ್ ಎರಡು ರೆಕ್ಕೆಗಳಿದಾವಲ್ಲ, ಆ ರೆಕ್ಕೆಗಳು ನಿಮ್ಮ ಲೈಫಲ್ಲಿ ಯಾರು ಅಂತ? ನಿಮ್ಮ ತಾಯಿನೋ ತಂದೆ? ಅವಪ್ಪ ರೀ. ಅವಪ್ಪ. ಆ ಎರಡೂ ರೆಕ್ಕೆಗಳು ನಿಮ್ಮವ್ವ ಅಪ್ಪ. ಇನ್ನೊಂದು ಏನಂತಂದ್ರೆ, ನಿಮ್ಮ ಮದುವೆ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ, ಯಾವಾಗ ಮದುವೆ ಆಗುತ್ತೆ ಅಂತ. ಒಂದು ಯಾವುದೇ ಒಬ್ಬ ವ್ಯಕ್ತಿ ಅಂತಂದ್ರು ತನ್ನ ಹುಡುಗಿ ಹೀಗಿರಬೇಕು ಅನ್ನುವಂಥದ್ದು ಒಂದು ಆಸೆ ಇರುತ್ತೆ. ನಿಮ್ಮ ಮದುವೆ ಆಗೋದು ಎಲ್ಲದೂ ಆಗಲೇಬೇಕು, ತಂದೆ ತಾಯಿ ನೋಡ್ದಲ್ಲಿ ಆಗೋದು, ಅದು ಇಷ್ಟಪಟ್ಟಲ್ಲಿ ಆಗೋದು ಸಹಜ. ಆದರೆ ನಿಮಗೆ ನನ್ನ ಹೆಂಡತಿ ಆಗೋಳು ಹಿಂಗೆ ಇರಬೇಕು, ನನ್ನ ಸಹಪಾಠಿ ಆಗೋಳು ಹಿಂಗೆ ಇರಬೇಕು ಅನ್ನೋಂಥ ಆಸೆ ಇರುತ್ತೆ. ಅದನ್ನ ಒಂಚೂರು ನಿಮ್ಮ ಹುಡುಗಿ ಹೆಂಗಿರಬೇಕು ಅಂತ ಹಾಡು ಮುಖಾಂತರ ಹಾಡು ಮುಖಾಂತರ ಹೇಳಿ. ಹಂಗೇನಿಲ್ಲ, ಮದುವೆಗೆಲ್ಲ ನಿಮಗೆ ಹುಡುಗಿನ ಹೆಂಗಿರ್ಬೇಕಂತ ಒಂದು ಹಾಡು ಮುಖಾಂತರ. ಧನ್ಯವಾದಗಳು. ಈ ಜಗ್ ಮುಂದೆ ನಾವು ಎಲ್ಲರೂ ಒಮ್ಮಕ್ಲೆ ಕೇಳೋಣ ಅಂತ ಅನ್ಕೊಂಡ್ರೆ